ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು 57ನೇ ಸೆಷನ್ ಕೋರ್ಟ್ನಲ್ಲಿ ಸಾಕ್ಷ್ಯ ವಿಚಾರಣೆ ನಡೆಯುತ್ತೆ. ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಸಂಬಂಧ ಇಂದು 57ನೇ ಸೆಷನ್ ಕೋರ್ಟ್ನಲ್ಲಿ ಸಾಕ್ಷ್ಯ ವಿಚಾರಣೆಯಾಗುತ್ತೆ. ರೇಣುಕಾಸ್ವಾಮಿ ಪೋಷಕರ ವಿಚಾರಣೆಯನ್ನ ನಡೆಸುತ್ತೆ ಕೋರ್ಟ್. ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಹಾಗೆ ಅವರ ತಾಯಿ ರತ್ನಪ್ರಭಾ ಅವರ ವಿಚಾರಣೆ ನಡೆಯುತ್ತೆ. ಆರೋಪಿಗಳ ಪರ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್. ಮೊದಲು ಕೊಟ್ಟ ಹೇಳಿಕೆಗೂ ಈಗ ಕೊಡುವ ಹೇಳಿಕೆಗೂ ಸಾಮ್ಯತೆ ಇದೆಯಾ, ಹೋಲಿಕೆಗಳಿದೆಯಾ, ವ್ಯತ್ಯಾಸ ಇದೆಯಾ, ಇದು ನಡೆಯುತ್ತೆ. ದರ್ಶನ್ ಪರ ಸಿವಿ ರಾಗೇಶ್, ಪವಿತ್ರ ಪರ ಬಾಲನ್ ವಾದ ಮಂಡಿಸ್ತಾರೆ. 7 ಮತ್ತು 8ನೇ ಸಾಕ್ಷಿಯಾಗಿರುವ ರೇಣುಕಾಸ್ವಾಮಿ ತಂದೆ ತಾಯಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಿರ್ತಾರೆ. ಪರಪ್ಪನ ಜೈಲಿನಿಂದ ಹಾಜರಾಗ್ತಾರೆ 7 ಜನ ಆರೋಪಿಗಳು. ಇದರಲ್ಲಿ ದರ್ಶನ್ ಅವರು ಹಾಗೆ ಪವಿತ್ರ ಗೌಡ ಅವರು ಕೂಡ ಭಾಗಿಯಾಗ್ತಾರೆ. ಮುಖ್ಯವಾಗಿ ಈಗ ಕ್ರಾಸ್ ಎಕ್ಸಾಮಿನೇಷನ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಯಾಕಂತ ಹೇಳಿದ್ರೆ ಮಧ್ಯದಲ್ಲಿ ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ದರ್ಶನ್ ಅವರು ಶೂಟಿಂಗ್ನ ನಿಮಿತ್ತವಾಗಿ ಹೋಗಿ ಬಂದರು. ಅದರ ಮಧ್ಯದಲ್ಲಿ ಸಾಕ್ಷಿಗಳನ್ನು ಏನಾದರೂ ನಾಶಪಡಿಸುವಂಥ ಕೆಲಸ ಆಯಿತಾ, ಅಥವಾ ರೇಣುಕಾಸ್ವಾಮಿಯವರ ತಂದೆ ತಾಯಿಯನ್ನು ಏನಾದರೂ ಮೀಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರ, ಅಥವಾ ಅವರು ಇಂಡೈರೆಕ್ಟ್ಲಿ ಪರೋಕ್ಷವಾಗಿ ಯಾರ ಕೈಲಾದರೂ ಹೇಳಿ ಕಳಿಸಿದ್ಯಾ, ಈ ರೀತಿಯಾದಂಥ ಪ್ರಶ್ನೆಗಳಿರ್ತವೆ. ಅದರ ಜೊತೆಗೆ ರೇಣುಕಾಸ್ವಾಮಿಯವರ ಫೋನ್ ಕೊನೆಯದಾಗಿ ಯಾವಾಗ ಸ್ವಿಚ್ ಆಫ್ ಆಯಿತು, ಯಾವಾಗ ಕೊನೆಯದಾಗಿ ನೋಡಿದ್ರು, ದರ್ಶನ್ ಅವರ ಮೇಲೆ ಅಭಿಪ್ರಾಯ ಹೇಗಿತ್ತು ರೇಣುಕಾಸ್ವಾಮಿ ಅವರಿಗೆ, ಅಥವಾ ಪವಿತ್ರ ಗೌಡ ಅವರ ಬಗೆಗೆ ಏನಾದರೂ ಮಾತನಾಡಿದಿತ್ತ, ಎಷ್ಟು ಅಭಿಮಾನಿಗಳಾಗಿದ್ರು. ಯಾಕಂದರೆ ಈ ಅಭಿಮಾನದಿಂದಲೇ ಇವತ್ತು ಪ್ರಾಣವನ್ನು ಕಳ್ಕೊಂಡಿರೋದು. ಅದು ಅವರೇ ಮಾಡಿದ್ದಾರೆ ಅಥವಾ ಗುಂಪಿನವರು ಮಾಡಿದ್ದಾರೆ ಸೆಕೆಂಡ್ರಿ. ಬಟ್ ಚಿತ್ರದುರ್ಗದಿಂದ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಅಭಿಮಾನದಿಂದ ಬೆಂಗಳೂರಿಗೆ ಓಡೋಡಿ ಬರ್ತಾರೆ. ಆದರೆ ಅದು ಕೊಲೆಯಲ್ಲಿ ಮುಕ್ತಾಯವಾಯಿತು. ಹಾಗಾಗಿ ಇವತ್ತು 7 ಮತ್ತು 8ನೇ ಸಾಕ್ಷಿ ಆಗ್ತಾರೆ ರೇಣುಕಾಸ್ವಾಮಿ ತಂದೆ ತಾಯಿ. ಈಗಾಗಲೇ ಕೆಲವೊಂದಷ್ಟು ಟ್ರಯಲ್ ಶುರುವಾಗಿ ಹೋಗಿದೆ. ಅವತ್ತು ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ಕೂಡ ಆಸ್ ಇಟ್ ಈಸ್ ಕ್ವೆಶನ್ಸ್ಗಳನ್ನು ಕೇಳ್ತಾರೆ. ಸಾಮ್ಯತೆ ಇದೆಯಾ, ಅಂದರೆ ಸೇಮ್ ಅವತ್ತು ಕೊಟ್ಟ ಉತ್ತರಗಳಿಗೂ ಒತ್ತಡ ಏನಾದರೂ ಇತ್ತಾ, ಹಾಗಾಗಿ ಆ ಥರ ಉತ್ತರ ಕೊಟ್ಟು ಬಿಟ್ರ, ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಇವತ್ತಿನಿಂದ ಮತ್ತಷ್ಟು ಬಿಗಿಯಾಗ್ತಾ ಹೋಗುತ್ತೆ. ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ದರ್ಶನ್ ಸೇರಿದಂತೆ ಪವಿತ್ರ ಗೌಡ 7 ಜನ ಆರೋಪಿಗಳು ಪರಪ್ಪನ ಜೈಲಿನಿಂದಲೇ ಹಾಜರಾಗ್ತಾರೆ. ಅಂದರೆ ನೇರವಾಗಿ ಕೋರ್ಟ್ಗೆ ಹೋಗದೇ ಇದ್ರೂ ಕೂಡ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಕ್ವಶನ್ಸನ್ನು ಕೇಳಲಾಗುತ್ತೆ. ಜೊತೆಗೆ ಎಕ್ಸ್ಟ್ರಾ ಚಾರ್ಜ್ ಶೀಟ್ ಏನಾದರೂ ಸಲ್ಲಿಕೆ ಮಾಡ್ತಾರಾ ಪೊಲೀಸರು, ಅದು ಕೂಡ ಪ್ರಶ್ನೆ. ಸದ್ಯದ ಮಟ್ಟಿಗೆ ಜಾಮೀನು ಅನ್ನೋದು ಮರೀಚಿಕೆ. ನೋಡೋಣ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ಅಥವಾ ಮುಂದುವರಿಯುತ್ತಾ ಜೈಲಿನ ಅವಧಿ, ಎಲ್ಲವನ್ನ ಕೂಡ ಕಾದು ನೋಡಬೇಕು. ಇದರ ಮಧ್ಯದಲ್ಲಿ ಪವಿತ್ರ ಗೌಡ ಅವರ ಕೆಲವೊಂದಷ್ಟು ಡಿಮ್ಯಾಂಡ್ ಇತ್ತು, ಎಲ್ಲವನ್ನ ಪೂರೈಸಿದ್ದಾರೆ. ಜೊತೆಗೆ ಇವರು ಏವನ್ನ ಆರೋಪಿಯಾಗಿರೋದ್ರಿಂದ ಇವರ ಮೇಲೂ ಕೂಡ ಯಾವ ರೀತಿಯಾದಂಥ ಪ್ರಭಾವ ಬೀರುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಬಾಲನ್ ಅವರು ಕೂಡ ವಾದವನ್ನ ಮಂಡಿಸೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಸಂಜಯ್. ಈಗಾಗಲೇ 7 ಮತ್ತು 8ನೇ ಸಾಕ್ಷಿಯಾಗಿರುವ ರೇಣುಕಾಸ್ವಾಮಿ ತಂದೆ ತಾಯಿ ಅವರು ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ. ಈ ಕ್ರಾಸ್ ಎಕ್ಸಾಮಿನೇಷನ್ ಯಾವ ರೀತಿ ನಡಿಬಹುದು ಅಂತ ನಾವು ನಿರೀಕ್ಷೆ ಮಾಡಬಹುದು ಸಂಜಯ್? ಏನಂದ್ರೆ ಇವತ್ತು ಏನು ರೇಣುಕಾಸ್ವಾಮಿಯ ತಂದೆ ತಾಯಿ ಅಂದ್ರೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 7 ಮತ್ತು 8ನೇ ಆರೋಪಿ ಏನು ಸಾಕ್ಷಿಯಾಗಿರುವಂತಹ ಏನು ಶಿವಲಿಂಗೇಗೌಡರು ಮತ್ತೆ ತಾಯಿ ರತ್ನಪ್ರಭಾ ಏನಿದ್ದಾರೆ, ಇವ್ರನ್ನ ಕಳೆದ ಬಾರಿಯೂ ಕೂಡ ಅಂದ್ರೆ ಕಳೆದ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಒಂದು ಕ್ರಾಸ್ ಎಕ್ಸಾಮಿನೇಷನ್ಗೆ ಒಳಪಡಿಸಿದ್ದಂಥದ್ದು. ಆ ಒಂದು ಸಂದರ್ಭದಲ್ಲಿ ಬಾಲನ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಅಂದ್ರೆ ನಿಮ್ಮ ಮಗ ಫೋನ್ ಮಾಡಿದ್ರ, ಇಲ್ಲ ನಿಮ್ಮ ಮಗ ಮಿಸ್ಸಿಂಗ್ ಕೇಸ್ ಯಾಕೆ ಕೊಡ್ಲಿಲ್ಲ, ಅಂದ್ರೆ ಆ ಒಂದು ಕೊಲೆ ಪ್ರಕರಣ ನಡೆದಾಗ ಅವರಿಗೆ ಅಂದ್ರೆ ಲೈಕ್ ನಿಮಗೆ ಯಾಕೆ ಈ ವಿಚಾರಗಳು ಮೊದಲೇ ತಿಳಿಲಿಲ್ಲ, ಬೆಳಗ್ಗೆ ಅಂದ್ರೆ ಎಲ್ಲಾ ವಿಚಾರಗಳು ಟಿವಿಯಲ್ಲಿ ಮತ್ತೆ ಇನ್ನೊಂದು ಪೊಲೀಸ್ ಅವ್ರಿಗೆ ತಿಳಿದ ಮೇಲೆ ನಿಮ್ಗೆ ತಿಳಿದಿದ್ದು, ಅಲ್ಲಿ ತನಕ ನೀವು ಅವರನ್ನ ಸಂಪರ್ಕಿಸೋ ಪ್ರಯತ್ನವನ್ನ ಮಾಡಿಲ್ವಾ ಅಂತ ಹೇಳಿದಾಗ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಚರ್ಚೆಗಳಾಯ್ತು. ಅದಾದ ಬಳಿಕ ಕೋರ್ಟ್ ಇವತ್ತಿಗೆ ಅಂದ್ರೆ ಇವತ್ತು ಆ ವಿಚಾರಣೆಯನ್ನ ಮುಂದೂಡಿತ್ತು. ಇವತ್ತು ಕೂಡ ಅದೇ ರೀತಿಯಲ್ಲಿ ಏನು ದರ್ಶನ್ ಪರ ವಕೀಲರು ಇರ್ಬೋದು, ಮತ್ತೆ ಆರೋಪಿ ಪವಿತ್ರ ಅವರ ಪರ ವಕೀಲರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ಒಂದು ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ಅವರ ಒಂದು ತಂದೆ ತಾಯಿಯರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡ್ಲಿಕ್ಕೆ ಇವತ್ತು ಮುಂದಾಗಿರುವಂತದ್ದು. ಅದಾದ ಮೇಲೆ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಾಗೆ ಏನು ಪವಿತ್ರ ಗೌಡ ಇರ್ಬೋದು, ದರ್ಶನ್ ಇರ್ಬೋದು, ಮತ್ತೆ ವಿವಿಧ 6 ಆರೋಪಿಗಳು ಏನಿದ್ದಾರೆ ಇವರು ಏನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಾಯಿನ್ ಆಗ್ತಾರೆ. ಅದಾದ ಬಳಿಕ ಮಿಕ್ಕ 10 ಆರೋಪಿಗಳು ಯಾರಿದ್ದಾರೆ ಅವರೆಲ್ಲ ಒಂದು ಏನು ನೇರವಾಗಿ ಕೋರ್ಟಿಗೆ ಹೋಗುವಂತಹ ಕೆಲಸವನ್ನ ಮಾಡುವಂತದ್ದು ದಯನ.
ಓಕೆ, ಥ್ಯಾಂಕ್ ಯು ಸಂಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಹೈ ಪ್ರೊಫೈಲ್ ಕೇಸ್ ಇದು. ನೋಡೋಣ, ಒಂದು ಕಡೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ 7 ಜನ ಆರೋಪಿಗಳು ಭಾಗಿಯಾಗ್ತಾರೆ. ಕ್ರಾಸ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಅದೇ ಮೊದಲು ಕೊಟ್ಟಂಥ ಹೇಳಿಕೆಗೂ ಸಾಮ್ಯತೆ ಇದೆಯಾ, ಹೋಲಿಕೆ ಇದೆಯಾ, ವ್ಯತ್ಯಾಸಗಳಿದೆಯಾ, ಅದನ್ನು ಕೂಡ ಕೇಳ್ತಾರೆ. ನೋಡೋಣ ಯಾವ ರೀತಿಯಾದಂಥ ಸಂಕಷ್ಟಕ್ಕೆ ಈಗ ಡಿ ಗ್ಯಾಂಗ್ ಸಿಲುಕತ್ತೆ ಅನ್ನೋದು. ಜೊತೆಗೆ ಈಗ ಒಂದು ರೀತಿಯಲ್ಲಿ ಹೈ ಪ್ರೊಫೈಲ್ ಕೇಸು ಮತ್ತೊಮ್ಮೆ ಹೇಳ್ತಾ ಇರೋದು ಯಾಕಂತ ಹೇಳಿದ್ರೆ ಸಿ ವಿ ರಾಮನ್ ಹಾಗೆ ಬಾಲನ್ ಅವರು ಯಾವ ರೀತಿ ಅವರ ಆರೋಪಿಗಳ ಪರವಾಗಿ ವಾದಿಸ್ಕೊಳ್ತಾರೆ, ಇದು ಕೂಡ ಪ್ರಶ್ನೆ.